ಸೊ ಏನು ಕ್ವೆಶನ್ ಇತ್ತು No, ಹೇಳಿ no, ಹೊರ್ಟೋಗ್ಬಿಟ್ಟೆ. you're talking about your rebel days. So, ಅಂದ್ರೆ ಟಿಲ್ ದ ಟೈಮ್ ಯು ಗಾಟ್ ಇನ್ ಟು ಮೂವೀಸ್ ಮಧ್ಯದಲ್ಲಿ ಏನೇ ಕೆಲಸ ಪ್ರಜಾವಾಣಿ ಅದಾಯ್ತು ಪ್ಲಸ್ 3000 ರೂಪೀಸ್ ದುಡಿತಾ ಇದ್ರಿ, ಮಧ್ಯದಲ್ಲೂ ಅದ್ರ ಸ್ವಲ್ಪ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡ್ರೆ ಓಡೋಗಿರೋ ದಿನಗಳು, ಅದಕ್ಕೆ ಟ್ರಿಗರ್ಸ್ ಏನು? ಸೊ ಅಲ್ಲಿಗೆ ಓಡೋಗಿ ಅದಾದಮೇಲೆ 1 ವರ್ಷ ಅಲ್ಲಿ ಪೂರ್ತಿ ಅಲ್ಲೇ ಇದ್ದೆ ಚನ್ನಪಟ್ಟಣ. ಆ್ಯಂಡ್ ಈ ಮಧ್ಯ ನೀವೊಂದು ಮಾತು ಹೇಳಿದ್ರಿ ಯಾವಾಗಲೇ, ಕಾಲೇಜ್ ಟೈಮಲ್ಲೇ ನಾನು ಏನು ಬೇಕಾದ್ರೂ ಆಗ್ಬೋದಿತ್ತು, ಆಪ್ಷನ್ ಇತ್ತು, ಸ್ವಲ್ಪ ಮಿಸ್ ಆಗಿದ್ರೆ ರೌಡಿ ಆಗ್ಬೋದಿತ್ತು ನಾನು, ಏನು ಮಾಡಬಾರ್ದು ಕರೆಕ್ಟಾಗಿ ಗೊತ್ತಿತ್ತು, ಅದಕ್ಕೆ ಈ ಕಡೆಗೆ ಬಂದೆ ಅಂತ. ಐ ಯು ಕಂಫರ್ಟಬಲ್ ಟಾಕಿಂಗ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಫೇಸ್? ವಾಟ್ ಡಿಡ್ ಯು ಮೀನ್ ವೆನ್ ಯು ಸೆಡ್ ದ್ಯಾಟ್? ಯಾಕೆಂದರೆ ನೀವು ಸಿನಿಮಾದಲ್ಲಿ ನೋಡಿದ್ರೆ ಮೋಸ್ಟ್ಲಿ ಎಲ್ಲ ಕಡೆ ಕಾಪ್ ರೋಲ್ ಏನೋ ಪಾತ್ರ ಮಾಡೋ ನೀವು, ರಿಯಲ್ ಲೈಫಲ್ಲಿ ಮಿಸ್ ಆಗಿದ್ರೆ ರೌಡಿ ಆಗ್ಬಿಡ್ತಿದ್ದೆ ನಾನು ಅಂದ್ರೆ ಹಿಂಗೆ ಅಂತ. ಯೂಶ್ವಲಾಗಿ ಅದೊಂದು ಇರುತ್ತಲ್ಲ, ಈಗಲೂ ಯಾಕೆ ರೌಡಿ ಸಿನಿಮಾಗಳೆಲ್ಲ ಹಿಟ್ ಆಗ್ತವೆ, ಟೀನೇಜರ್ಸ್ಗೆ ಅದೊಂದು ಇರುತ್ತೆ, ಒಂದು ಎಕ್ಸ್ಪ್ರೆಷನ್, ಆಡ್ರಿನಲಿನ್ ರಶ್ ಫ್ರೀಡಮ್ ನೋಡಿದ ತಕ್ಷಣ ಒಂದು ಮ್ಯಾಚ್ ಆಫ್ ಈಗ ಇದಿರುತ್ತಲ್ಲ ಇಮೇಜ್ ರೌಡಿಗಳಿಗೆ. ಅದು ನ್ಯಾಷನಲ್ ಕಾಲೇಜ್ ಸುತ್ತಮುತ್ತ ಸುಮಾರು ರೌಡಿಗಳು, ಪಾರ್ವತಿಪುರ ಇರ್ತಾಯಿತ್ತು, ಅಲ್ಲೇ ಮಾವಳ್ಳಿ. ಸೊ ಮೇಯ್ನಾಗಿ ನಾವು ಓದ್ತಾ ಇದ್ದಾಗ ಪಾರ್ವತಿಪುರದಿಂದ ಒಂದಷ್ಟು ಜನ ಶುರು ಮಾಡ್ತಾರೆ. ಪಕ್ಕದಲ್ಲಿ ಹನುಮಂತ ನಗರ, ಶ್ರೀನಗರ ಇವೆಲ್ಲವೂ ಆವಾಗ ರೌಡಿಸಮ್ಗೆ ಫೇಮಸ್ ಆಗಿದ್ದ ಜಾಗಗಳೇ ತಾನೆ. ಚಾಮರಾಜಪೇಟೆ. ಸೊ ಸುತ್ತ ಇರೋ ರೌಡಿಗಳೆಲ್ಲ ಅಲ್ಲಿಗೆ ಬರೋರು. ಏನಂದರೆ ಗೊತ್ತಿಲ್ಲ ಅವ್ರಿಗೆ ರೆಕ್ರೂಟ್ ಸಿಗ್ತಾಯಿದ್ರು ಅನ್ಸುತ್ತೆ ಅಲ್ಲಿ. ಒಂದಷ್ಟು ಜನ ಜೊತೆಗೆ ಓಡಾಡೋಕ್ಕೆ ಹುಡುಗರು, ಮೋಸ್ಟ್ಲಿ ಹುಡುಗರು ಒಂದಷ್ಟು ಫೀಡ್ ಕೂಡ ಮಾಡ್ತಾಯಿದ್ರು ಅನ್ಸುತ್ತೆ. ದುಡ್ಡು ಗಿಡ್ ತಂದಿದ್ದು ಹುಡುಗರೆಲ್ಲ ಒಂದಷ್ಟು ದುಡ್ಡು ಕೊಡ್ತಾಯಿದ್ರು ಅನ್ಸುತ್ತೆ ಅವ್ರಿಗೆ. ಹುಡುಗರು ಮೇಂಟೈನ್ ಮಾಡೋದಂತ. ಹಾಂ. ಸೊ ಆಗೆಲ್ಲ ಅಷ್ಟೊಂದು ದುಡ್ಡೆಲ್ಲ ಇರಲಿಲ್ಲ ರೌಡಿಗಳಿಗೆ, ಏನು ದುಡ್ಡು ಗಿಡೆಲ್ಲ ಸಿಗ್ತಾ ಇರಲ್ಲ ಅನ್ಸುತ್ತೆ. ಅವ್ರು ಅದೇ ಏನಾದ್ರು ತುಂಬ ದೊಡ್ಡ ಕೇಸ್ಗಳೆಲ್ಲ ಮಾಡೋದು ದುಡ್ಡು ಬರ್ತಾಯಿತ್ತೇನೋ ಅವ್ರಿಗೆ. ಇಲ್ಲಿ ಬಂದು ಕಾಲೇಜ್ ಹತ್ರ ಕೂತ್ಕೊಂಡು ಏನು ದುಡ್ಡು ಬರ್ತಿದೆ, ಕಾಲೇಜ್ ಹುಡುಗರ ಹತ್ರ ಏನಂತ ದುಡ್ಡು ಇರ್ತಿರಲಿಲ್ಲ. ಬಟ್ ಸ್ಟಿಲ್ ದೇ ವರ್ ದೇರ್ ಇರ್ತಾಯಿದ್ರು. ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್ ಇರ್ತಾಯಿತ್ತು ಅವ್ರಗಳ ಜೊತೆ. ಒಂದಷ್ಟು ಜನ ಪರಿಚಯ ಇದ್ದವರಿದ್ದರು, ಒಂದಷ್ಟು ಜನ ಹನುಮಂತನಗರದ ಹುಡುಗರಿದ್ದರು, ಅವರೆಲ್ಲ ಚೆನ್ನಾಗಿ ಪರಿಚಯ ಆಯಿತು. ಯಾವಾಗ ಅಲ್ಲಿ ಪಾರ್ವತಿಪುರದಿಂದ ಒಂದಷ್ಟು ಜನ ಎಂಟ್ರಾದರೂ ಆವಾಗ ಒಂದು ಸ್ವಲ್ಪ ಅದೊಂದು ಯಾವುದೋ ಒಂದು ಗಲಾಟೆ ಆಯಿತು, ಏನೋ ಆಗಿ ಹೊರಗಡೆ ಅವರವರ ರೈವಲ್ರಿಯಲ್ಲಿ 2 ಗ್ಯಾಂಗ್ ಗಲಾಟೆ. ನಾವು ಸಿಗಾಕೊಂಬಿಟ್ವಿ ಇಲ್ಲಿ. ಯಾಕಂದರೆ ಈ ಹನುಮಂತನಗರ ಹುಡುಗರ ಜೊತೆ ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿ. ಸೊ ಒಂದು ಸಲ ಬಂದು ಒಂದಷ್ಟು ಜನ ಪಾರ್ವತಿಪುರದವ್ರು ಹೊಡೆದು ನಮ್ಗಳಿಗೆಲ್ಲ ಏಟು ಬಿತ್ತು ಸರಿಗೆ. ಸೊ ಅದಾದಮೇಲೆ ಹೆಂಗೆ ಶುರು ಆಯಿತು, ಒಂದು ಶುರು ಆಗುತ್ತಲ್ಲ, ಈಗೋ ಇರ್ತದಲ್ಲ, ಹೊಡೆಸ್ಕೊಂಡು ಹೆಂಗೆ ಸುಮ್ಮನೆ ಇರೋದು, ಒಂದು ಏನಾದ್ರು ಮಾಡಬೇಕು. ಸೊ ಒಂದಷ್ಟೆಲ್ಲ ಪ್ಲ್ಯಾನಿಂಗ್ ಗೀನಿಂಗೆಲ್ಲ ಮಾಡಿ ಕೊನೆಗೆ ಅಷ್ಟರೊಳಗಡೆ ಒಂದಷ್ಟು ಸ್ವಲ್ಪ ಅದೇ ಇವೆಲ್ಲವೂ ಇತ್ತಲ್ಲ, ಜೊತೆಗೇ ಇವೆಲ್ಲ ನಡೀತಾಯಿತ್ತು. ಥಿಯೇಟ್ರು, ಕ್ಯಾರಿಕೇಚರ್ ಬರೆಯೋದು, ಲಿಟ್ರೇಚರು ಎಲ್ಲವೂ ಇರ್ತಾಯಿತ್ತಲ್ಲ ಜೊತೆಗೇ. ಒಂದು ಲೆವೆಲ್ಗೆ ಅದನ್ನೂ ಅನಲೈಸ್ ಮಾಡ್ಕೊಳಕ್ಕಾಯ್ತು ಅನ್ಸುತ್ತೆ ಆವಾಗ. ಆಗಿನ ಮನಸ್ಥಿತಿಯನ್ನು ಒಂದಷ್ಟೆಲ್ಲ ಫ್ಲೋ ಜೊತೆಗೂ ಹೋದ ನಂತರ ಒಂದು ಕೊಚ್ಕೊಂಡು ಹೋದ್ಮೇಲೆ ಆ ಕೊಚ್ಕೊಂಡು ಹೋಗ್ಬೇಕಾದ್ರೆ ಯಾಕೆ ಕೊಚ್ಕೊಡೋದೆ ಅಂತ ಒಂದಷ್ಟು ಗೊತ್ತಾದರೆ ಮತ್ತೆ ವಾಪಸ್ ಬರ್ಬೋದಲ್ಲ, ಅಥವಾ ಅಲ್ಲೇ ಎಲ್ಲೋ ಸೈಡ್ಗೆ ಹೋಗಿ ನಿಂತ್ಕೋಬೋದಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಸೈಡ್ಗೆ ಹೋಗಿ ನಿಂತ್ಕೊಂಡೆ ಅನಿಸುತ್ತೆ ಈ ರೌಡಿಸಮ್ ಅಂತ ಬಂದಾಗ ಇದರಲ್ಲಿ. ಸೊ ಇಲ್ಲಿದ್ದರೆ ಆಗ ಹೊಡೆದವ್ರನ್ನೆಲ್ಲ ಕೊಲೆ ಮಾಡಬೇಕು ಅಂತಲೇ ಯೋಚನೆ ಮಾಡಿದ್ದೆ. ಇನ್ನೇ ನಮಗೇನು ದಾರಿಗಳು ಕಾಣಿಸ್ತಾ ಇರಲಿಲ್ಲ ಆವಾಗ. ಸೊ ನಾವು ತುಂಬ ಸಿಂಪಲ್ ಹುಡುಗರು, ಸುಮ್ಮನೆ ಹೋಗ್ತಾಯಿದ್ವಿ ಕಾಲೇಜಲ್ಲಿ, ಒಂದು ಚೆನ್ನಾಗಿ ಫ್ರೆಂಡ್ಸ್ ಸೇರ್ಕೊತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಜೋರಾಗಿದ್ವಿ, ಲೌಡಾಗಿದ್ವಿ ಅನ್ನೋದಕ್ಕೆ ಒಂದಷ್ಟು ಜನ ಭಯ ಪಡ್ತಾಯಿದ್ರು. ಎಲ್ಲರನ್ನೂ ಹೆದರ್ಸ್ಕೊಂಡು ಆರಾಮಾಗಿದ್ವಿ ಅಷ್ಟೇ, ಇನ್ನೇನು ದೊಡ್ಡದಾಗಿ ಏನೂ ಮಾಡ್ತಾಯಿರಲಿಲ್ಲ ನಾವುಗಳು. ಬಟ್ ಈ ಹೊರಗಡೆ ಅಂತ ಈ ಪ್ರೊಫೆಷ್ನಲ್ ರೌಡಿಗಳೆಲ್ಲ ಬಂದ್ಬಿಟ್ಟು ಅಲ್ಲಿಗೆ ಅದೇನಾಗೋಯಿತು, ಒಂದು ಥರದ ಚಾಲೆಂಜ್. ಈಗ ಅವ್ರನ್ನ ಒಳಗಡೆ ಬಿಟ್ಟು ಹೆಂಗಾಗುತ್ತೆ ಅಂದರೆ, ಒಂಥರ ನಮ್ಮನ್ನು ನಾವು ಕಾಲೇಜನ್ನು ಸೇವಿಯರ್ಸ್ತಾರೆ, ನಮ್ಮ ಕಾಲೇಜ್ ಒಳಗಡೆ ಬಂದು ಹೊಡೆದ್ರೆ ಹೆಂಗೆ ಹೊಡಿಯೋಕ್ಕೆ ಸಾಧ್ಯ ಅವರು ನಮ್ಮನ್ನು ಅಂತ. ಸೊ ಹಿಂಗೆ ಫ್ರೆಂಡ್ ಒಬ್ಬನಿಗೆ ಹೊಡೆದ್ಬಿಟ್ರು ಅಂತ ಒಂದು ಸಲ ಶುರು ಮಾಡಿ, ಅದು ಏನೇನೋ ಕೂತ್ಕೊಂಡು ಫುಲ್ ಮರ್ಡರ್ ಮಾಡೋದಕ್ಕೆ ಹೆಂಗೆ ಅಂತೆಲ್ಲ ಸ್ಕೆಚೆಲ್ಲ ಮಾಡಿ, ಆಮೇಲೆ ಬೇಡ ಅಂತ ಅಬಾರ್ಡ್ ಮಾಡಿ ಅರಿವು. ಹಾಂ ಹೇಳ್ಬೋದು. ಅರಿವು ಅನ್ನೋದಕ್ಕಿಂತ ಅದೇ ವಸ್ತುಸ್ಥಿತಿಯ ಅರಿವು ಅನಿಸುತ್ತೆ ಮೋಸ್ಟ್ಲಿ. ಈ ನಮ್ಮ ಕೈಲಿ ಇವೆಲ್ಲ ಆಗಲ್ಲ ಅಂತ ಪ್ರಾಕ್ಟಿಕಲಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಂದ್ರೆ ಮೀಟ್ರೇನೋ ಬಂದ್ಬಿಡ್ತಿತ್ತು ಅನ್ಸುತ್ತೆ. ಯಾಕಂದರೆ ಎಲ್ಲರೂ ಅದೇ ಹೇಳ್ತಾರೆ ಇವಾಗ್ಲೂ. ಇವು ಶ್ರೀಧರ್ ಬರ್ಕೊಂಡಿದ್ದಾರಲ್ಲ ಒಂದು ಕಡೆ. ಸೊ ಎಲ್ಲ ಕೊಲೆ ಮಾಡೋಕ್ಕೆ ಮುಂಚೆ ಒಬ್ಬರು ನೋಡಿ ಅದನ್ನು ಮಾಡದೇ ಇರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇರ್ತಾನೆ ಅಂತ. ಯಾಕಂದರೆ ಅದರ ರಿಪರ್ಕಷನ್ಸ್ ಇರ್ತದಲ್ಲ, ಅದನ್ನು ಗೊತ್ತಾಗೋಗ್ಬಿಡುತ್ತಲ್ಲ ಒಂದು ಲೆವೆಲ್ಗೆ. ಸೊ ಎಕ್ಸಾಕ್ಟ್ಲಿ ಕಾನ್ಸಿಕ್ವೆನ್ಸಸ್. ಸೊ ಅವುಗಳ ಭಯ ಎಲ್ಲವೂ ಬಂತು ಅನಿಸುತ್ತೆ. ಆವಾಗೆಲ್ಲ ಅಪ್ಪ ಅಮ್ಮನ ಬಗ್ಗೆ ಏನು ಯೋಚನೆ ಮಾಡ್ತಿರಲಿಲ್ಲ. ಸೊ ನಮ್ಮಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನಮ್ಮ ಅಪ್ಪನ ಬಗ್ಗೆ ಖಂಡಿತ ಯೋಚನೆ ಮಾಡಿ ಅವ್ರಿಗೋಸ್ಕರ ಮಾಡಬಾರ್ದು ಅನ್ನೋದೆಲ್ಲ ಏನೂ ಇರಲಿಲ್ಲ. ಅಪ್ಪ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಯು ವುಡ್ ಹ್ಯಾವ್ ಥಾಟ್. ಬಿಕಾಸ್ ಅಲ್ಲಿವರೆಗೂ ಯು ಗೈಸ್ ವರ್ ಫುಲ್ ರೈವಲ್ಸ್. ಸೊ ಹಾಗಾಗಿ ಅದರಿಂದ ಈಚೆ ಬರಲಿಕ್ಕೂ ಸಾಧ್ಯ ಆಯಿತು ಅನಿಸುತ್ತೆ.
ಏನಿದು 2004 ಆದ್ಮೇಲೆ ಒಂದು ಸಿನಿ ಜರ್ನಿ ಆದರೆ ಅಲ್ಲಿವರೆಗೂ ಜೋರು ಸ್ಕ್ರಿಪ್ಟಿಂಗ್ ನಡೀತಾ ಇದೆ ನಿಮ್ಮ ರಿಯಲ್ ಲೈಫಲ್ಲೇ. ಅಷ್ಟೆಲ್ಲ ಆಗಿದ್ದಕ್ಕೆ ಮೋಸ್ಟ್ಲಿ ಒಂದು ಲೆವೆಲ್ಗೆ ಸೆನ್ಸಿಟಿವ್ ಆಗೋಕ್ಕಾಯ್ತು ಅನಿಸುತ್ತೆ. ಹಾಗಾಗಿ ಆ್ಯಕ್ಟಿಂಗ್ನಲ್ಲಿ ಒಂದು ಲೆವೆಲ್ಗೆ ಆ್ಯಕ್ಟಿಂಗೇ ಬರೋದು ಇಷ್ಟು ವರ್ಷ ಸರ್ವೈವ್ ಆಗೋಕ್ಕಾಯ್ತು ಅನಿಸುತ್ತೆ. ಓಹೋ, ಕಿಶೋರ್ ಸರ್ ಆ್ಯಕ್ಟಿಂಗ್ ಬರ್ದೇನೆ ನೀವು ಇಷ್ಟೊಂದೆಲ್ಲ ಮಾಡಿದ್ರೆ ಇನ್ನು ಬಂದಿದ್ರೆ ನೋಡೋರ್ ಗತಿ ಏನು? ಅದೇ ನೋಡೋರು ಪಾಪ ಟಾರ್ಚರ್ ನಾ ಬರ್ದೇನೆ ನೀವು ಹಿಂಗೆಲ್ಲ ಡೈಲಾಗ್ ಹೊಡೆದು ನೀವು ಈ ರೇಂಜಿಗೆ ಪರ್ಫಾರ್ಮ್ ಮಾಡ್ತೀರಾ ಅಂದರೆ ಬಂದಿದ್ರೆ ಇನ್ನೇನು ಅಂತ ಐ ಮೆಂಟ್ ಇನ್ ದ್ಯಾಟ್ ವೇ. ಇಲ್ಲ, ಇವತ್ತಿಗೂ ವೆಟ್ರಿ ಹೇಳ್ತಾ ಇರ್ತಾರೆ, ಅವ್ರು ಕಾಸ್ಟ್ ಮಾಡ್ಬೇಕಾದ್ರೆ ಹೆಂಗೆ ಅಂತಂದರೆ ಇವರು ಇವ್ರು ವಾಡಪ್ಪ ಇವರು ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ ಇವರು ಅಂತ. ಸೊ ಟಾಕಿಂಗ್ ಅಬೌಟ್ ವೆಟ್ರಿ ಮಾರನ್ ಅವರು. ಓಕೆ, ಸೊ ಸೊ ಇಲ್ಲಿದ್ದೆ, ಇಲ್ಲಿಗೆ ಬಂದ್ಬೇಡ ವಾಪಸ್ಸು. ಸೊ ರೌಡಿಸಮ್ ಕತೆ. ಸೊ ಇದಾದ ನಂತರ ಥಿಂಕ್ ಹುಚ್ಚು ಸುಮಾರು ಗ್ರ್ಯಾಜುಯೇಷನ್ ಮಾಡೋಷ್ಟು, ಯಾಕಂದರೆ 1-2 ವರ್ಷ ಪಿ ಯು ಆದಮೇಲೆ 1-2 ವರ್ಷ ಓಡೋಗ್ಬಿಟ್ಟಿದ್ದೆ. ಪಿ ಯುನಲ್ಲೇ ಇವೆಲ್ಲ ತುಂಬ ಇದ್ದಿತ್ತು. ಗ್ರ್ಯಾಜುಯೇಷನ್ ಡಿಗ್ರಿಗೆ ಬರೋಷ್ಟೊಳಗೆ ಒಂದು ಲೆವೆಲ್ಗೆ ಕಡಿಮೆ ಆಗಿತ್ತು ಅದೆಲ್ಲ. ಫೈನಲ್ ಇಯರ್ ಡಿಗ್ರಿಗೆ ಬರೋಷ್ಟೊಳಗೆ ಒಂದು ಲೆವೆಲ್ಗೆ ಮೆಚುರಿಟಿ. ನನಗೆ ವಯಸ್ಸು ಹೆಚ್ಚಿಗೆ ಆಗಿತ್ತಲ್ಲ ಮಿಕ್ಕಿದವ್ರಿಗಿಂತ. ಅಂದರೆ 1 ವರ್ಷ ಮುಂಚೆ ಸೇರಿಸ್ಬಿಟ್ಟಿದ್ರು ನನ್ನ. ಸೊ ಹಾಗಾಗಿ ನನ್ನ ಬ್ಯಾಚಲ್ಲಿ ಪಿ ಯು ಅಲ್ಲಿ ನಾನೇ ಚಿಕ್ಕವನಾಗಿದ್ದೆ. ಗ್ರ್ಯಾಜುಯೇಷನ್ಗೆ ಬರೋಷ್ಟೊಳಗೆ ನಾನೇ 2 ವರ್ಷ ಗ್ಯಾಪ್ ತೊಗೊಂಡಿದ್ದೆ, ನಾನೇ ದೊಡ್ಡವನಾಗಿದ್ದೆ ಅವ್ರಿಗೆ. 1-1.5 ವರ್ಷ ಅಟ್ಲೀಸ್ಟ್ ಮಿನಿಮಮ್ ಇದ್ದಾರೆ, ಇನ್ಕ್ಲೂಡಿಂಗ್ ಯುವರ್ 1 ಇಯರ್ ಅಲ್ಲಿ.